DSC ಪತ್ರಿಕೆ 5/5 ವಿಶೇಷ ಕವಿ ಕಾವ್ಯ ಅಧ್ಯಯನ ಹೊಸಗನ್ನಡ ತೃತೀಯ BA ಕನ್ನಡ ಐಚ್ಛಿಕ 5ನೇ ಚಾತುರ್ಮಾಸ ಮೈಸೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವ ಪಠ್ಯ ಅಧಿವೇಶನ 82 ವಿಶೇಷ ಕವಿ ಘಟಕ 3 ಗದ್ಯಕಥನದ ಆಯ್ದ ಭಾಗಗಳು ಅನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಉಪಶೀರ್ಷಿಕೆ ಕುವೆಂಪು ಕೃತಿಗಳಲ್ಲಿ ಅನ್ನದಾತನ ಸಮಸ್ಯೆ. ಇನ್ನು ಇದರ ಮುಂಚೆ ಹಿನ್ನೋಟವನ್ನು ನಾವು ತಿಳಿಬೇಕಾಗುತ್ತೆ. ಕುವೆಂಪು 2 ಕಥಾ ಸಂಕಲನಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಕುವೆಂಪು ನಮ್ಮ ಅನನ್ಯ ಕಥೆಗಾರರಲ್ಲಿ ಒಬ್ಬರು. ಕಥೆಗಳಲ್ಲಿ ವೈವಿಧ್ಯ ಮತ್ತು ಕಲಾತ್ಮಕತೆಯ ದೃಷ್ಟಿಯನ್ನು ನಾವು ನೋಡಿದ್ದೇವೆ. ಮಕ್ಕಳ ಸಾಹಿತ್ಯಕ್ಕೂ ಕಥೆಗಳ ಮೂಲಕ ಮಹತ್ವವಾದ ಕಾಣಿಕೆಯನ್ನು ಕುವೆಂಪು ಅವರು ನೀಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಕಲಿಕೆಯ ಉದ್ದೇಶಗಳೇನು? ಕುವೆಂಪು ಕೃತಿಗಳಲ್ಲಿ ಅನ್ನದಾತನ ಸಮಸ್ಯೆಯ ಬಗ್ಗೆ ತಿಳಿಯಲಾಗುವುದು. ಕುವೆಂಪುರವರು ರೈತನನ್ನು ಮೊಟ್ಟಮೊದಲು ನೇಗಿಲ ಯೋಗಿ ಎಂದು ಕರೆದಿರುವುದು. ಕುವೆಂಪು ಕಥೆಯ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂದರ್ಭದ ರೈತನ ಸಂಕಷ್ಟಗಳನ್ನು ಅರಿಯಲಾಗುವುದು ಅನ್ನೋದು. ಕುವೆಂಪುರವರು ಕೊಳಲು ಸಂಕಲನದಲ್ಲಿ 1930ರಲ್ಲಿ ಪ್ರಕಟಗೊಂಡ ನಾಡ ರೈತಗೀತೆ ನೇಗಿಲ ಯೋಗಿ ಹಾಡು. ಆಧುನಿಕ ಲೇಖಕರಲ್ಲಿ ರೈತ ಪರವಾಗಿ ಮೊದಲಿಗೆ ದನಿ ಎತ್ತಿದವರು ಕುವೆಂಪು ಅವರು. ರೈತರನ್ನು ಕುರಿತು ಅವರಷ್ಟು ಮಾತನಾಡಿದವರು, ಅವರಷ್ಟು ಬರೆದವರು ಇನ್ನೊಬ್ಬರಿಲ್ಲವೆಂದು ಹೇಳಬೇಕು. ಕಾವ್ಯದ ವೇದಿಕೆಯಲ್ಲಿ ಮೊದಲ ಬಾರಿಗೆ ರೈತರನ್ನು ಪ್ರತಿಷ್ಠಾಪಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ. ರೈತರನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ, ಆದರ. 1934ರಷ್ಟು ಹಿಂದೆ ಬರೆದ ಕಿಟ್ಟಯ್ಯ ಎಂಬ ದೀರ್ಘ ಕವಿತೆಯಲ್ಲಿ ನಾನವಗೆ ನುಡಿದಂತೆ ಬಹುಜನಕ್ಕೆ ನುಡಿದಿಲ್ಲ, ಅವನಿಗೆ ಕರಗಿದಂತೆ ಬಹುಜನಕ್ಕೆ ಕರಗಿಲ್ಲ ಎಂದಿರುವುದನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ಬೋದು. ರೈತನನ್ನು ಕುರಿತ ರಚಿಸಿದ ಕವಿತೆಗಳು, ಮಾಡಿದ ಭಾಷಣಗಳು, ಬರೆದ ಲೇಖನಗಳು ಪ್ರಸಿದ್ಧವಾಗಿವೆ. ವಿಚಾರ ಸಾಹಿತ್ಯಕ್ಕೆ ದಾಖಲೆಗಳನ್ನು ಒದಗಿಸಿವೆ. ಇವುಗಳಲ್ಲಿ ನೇಗಿಲ ಯೋಗಿ ಪದ್ಯವಂತೂ ದೊಡ್ಡ ಪ್ರಮಾಣದ ಪ್ರಸಿದ್ಧಿಯನ್ನು ಪಡೆದಿದೆ. ಜೊತೆಗೆ ರೈತಗೀತೆ ಎಂದು ಹೆಸರಾಗಿದ್ದು ಸರ್ಕಾರದಿಂದ ಸೆಪ್ಟೆಂಬರ್ 19, 2016ರಂದು ಮಾನ್ಯತೆ ಪಡೆದಿರುವುದು ವಿಶೇಷ. ಇದರ ಜೊತೆಗೆ ಹಾಡು ನೇಗಿಲ ಯೋಗಿ, ಕುಳದ ಕಲಿಗೆ, ರೈತನ ದೃಷ್ಟಿ, ಗೊಬ್ಬರ ಪದ್ಯಗಳಿವೆ. ಇವೆಲ್ಲವೂ 1950ರ ಹಿಂದಿನ ರಚನೆಗಳಾಗಿವೆ. ಈ ಎಲ್ಲ ಕವನಗಳಲ್ಲಿ ಕುವೆಂಪು ಅವರ ರೈತಪರ ಕಾಳಜಿಗಳ ಉಲ್ಲೇಖವಿದೆ. ಪ್ರತಿಭಟನೆಯ ಧ್ವನಿಯನ್ನು ನಾವು ಇಲ್ಲಿ ನೋಡ್ಬೋದು. ರೈತನನ್ನು ಯೋಗಿ ಎಂದು ಗುರುತಿಸಿದವರು ಕುವೆಂಪು. ಆ ಮೂಲಕ ಋಷಿ ಸಂಸ್ಕೃತಿಗೆ ಸಮನಾಗಿ ಕೃಷಿ ಸಂಸ್ಕೃತಿಯೊಂದನ್ನು ಹುಟ್ಟುಹಾಕಿದ ಕೀರ್ತಿಯು ಇವರದೇ ಆಗಿದೆ. ಪ್ರಬಲ ಸಾಧನವಾದ ನೇಗಿಲ ಕುಳದ ಮೇಲೆಯೇ ಧರ್ಮ ಕರ್ಮಗಳು ಅಡಗಿರುವುದನ್ನು, ನಿಂತಿರುವುದನ್ನು ಉಚಿತವಾಗಿ ಪ್ರಸ್ತಾಪವನ್ನು ಮಾಡ್ತಾರೆ. ನೇಗಿಲಿನ ಆಶ್ರಯದಿಂದಲೇ ನಾಗರಿಕತೆ ಬೆಳೆಯಿತು. ದೊರೆಗಳು ದರ್ಪದಿಂದ ಆಳಿದರು, ವೀರರು ಮೆರೆದರು, ಶಿಲ್ಪಿಗಳ ಎಸೆದರು, ಕವಿಗಳು ಬರೆದರು ಎಂಬುದಾಗಿ ಮುಕ್ತಕಂಠದಿಂದ ರೈತರನ್ನು ಪ್ರಶಂಸಿಸುತ್ತಾರೆ. ಕುವೆಂಪು ಅವರು ಇಡೀ ಜಗತ್ತಿನ ಆಧಾರ ಸ್ತಂಭ ರೈತ. ಎಲ್ಲ ಆಗುಹೋಗುಗಳು ನಡೆಯುವುದು, ಊರ್ಜಿತವಾಗುವುದು ಅನ್ನದಾತನಾದ ಅವನಿಂದಲೇ ಎಂಬುದನ್ನು ಉಚಿತವಾಗಿ ಮತ್ತು ದೃಢವಾಗಿ ಪ್ರತಿಪಾದಿಸುತ್ತಾರೆ. ಲೋಕದೊಳಗೆ ಏನೇ ನಡೆಯುತ್ತಿರಲಿ ರೈತ ಮಾತ್ರ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಹೇಳುತ್ತಾ ಅವನ ಕರ್ತವ್ಯ ಪ್ರಜ್ಞೆಯನ್ನು ಕೊಂಡಾಡುತ್ತಾರೆ.
ಅನ್ನುವುದು ಬಹಳ ಮುಖ್ಯ. ನೇಗಿಲ ಹಿಡಿದ ಹೊಲದೊಳು ಹಾಡುವ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗಮನೇ ಭೋಗಿ. ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮೊತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುದವನ ಬಿಡುವುದೇ ಇಲ್ಲ. ಯಾರೂ ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವನ್ನು ಈಯುತ್ತಿದ್ದಾನೆ. ಹೆಸರನ್ನು ಬಯಸದೆ, ಅತಿ ಸುಖ ಕೆಳಸದೆ, ದುಡಿವನು ಗೌರವಕ್ಕೆ ಆಶಿಸದೆ ಅಂತ ಕವಿ ರೈತನನ್ನು ಹೊಗಳುತ್ತಾರೆ. ಮೇಲಿನ ಪದ್ಯದ ಸಾಲುಗಳಲ್ಲಿ ರೈತನೇ ಕರ್ಮಶ್ರದ್ಧೆ ಮತ್ತು ಬಯಸದ ಫಲಗಳನ್ನು ಕುರಿತು ಕವಿ ಮಾತನಾಡಿದ್ದಾರೆ. ಈ ಪದಗಳು ಭಗವದ್ಗೀತೆಯಲ್ಲಿ ಬರುವ ಕರ್ಮಣ್ಯೆ ವಾಧಿಕಾರಸ್ತೆ ಮಹಾಫಲೇಷು ಎಂಬ ಸುಪ್ರಸಿದ್ಧ ವಾಕ್ಯವನ್ನು ನೆನಪಿಗೆ ತರುತ್ತದೆ. ಆ ಮೂಲಕ ರೈತನ ಸ್ಥಿತಪ್ರಜ್ಞೆ ಮತ್ತು ಫಲಪ್ರಜ್ಞೆಗಳನ್ನು ಅನಾವರಣಗೊಳಿಸುತ್ತಾರೆ. ದುಡಿಮೆಯೇ ದೇವರೆಂದು ನಂಬಿದ ಅವನು ಸಹಜವಾಗಿಯೇ ತ್ಯಾಗಿಯೂ ಭೋಗಿಯೂ ಆಗಿರಲು ಸಾಧ್ಯವಾಗಿದೆ ಎಂಬ ಅಭಿಪ್ರಾಯ ಒಪ್ಪಿತವಾಗಿದೆ. ರಾಜ್ಯಗಳ ಉಳಿವಿನ ಪ್ರಶ್ನೆ ಅವನಿಗೆ ಎದುರಾಗುವುದಿಲ್ಲ. ಏಕೆಂದರೆ ಕರ್ತವ್ಯದಲ್ಲಿ ತೊಡಗಿಕೊಂಡಿರುವ ಅವನ ಕ್ರಿಯಾಗುಣ, ನಮ್ಮ ಜನ ಯಾರು ರಾಜ್ಯವಾಳಿದರೇನೋ ರಾಗಿ ಬೀಸುವುದು ತಪ್ಪದು ಎಂಬ ನಿಲುವಿನಲ್ಲಿ ಬದುಕಿದವರು. ಕುವೆಂಪು ಅವರ ಮೇಲಿನ ಮಾತುಗಳು ಇದಕ್ಕೆ ಹತ್ತಿರವಾಗ್ತವೆ. ಹೆಸರನ್ನು ಬಯಸದೇ ಇರುವ ರೈತನು ಎಂದಿಗೂ ಕೀರ್ತಿಯ ಲಾಲಾಸೆಗೆ ಒಳಗಾಗುವವನಲ್ಲ. ಆದ್ದರಿಂದ ಲೋಕಕ್ಕೆ ಅನ್ನವನ್ನು ನೀಡಲು ಸಾಧ್ಯವಾಗಿರುವುದು ಎಂಬ ಲೇಖಕರ ಅಭಿಪ್ರಾಯ ವಾಸ್ತವ. ನಾವು ಸದಾ ನೋಡುತ್ತಲೇ ಬಂದಿರುವ ರೈತನ ಅಸ್ಮಿತೆಯನ್ನು, ನಿರ್ಮಲ ಮನಸ್ಸನ್ನು ಈ ಸಾಲುಗಳು ತೆರೆದಿಡುತ್ತವೆ. ಕುವೆಂಪು ಅವರ ನೇಗಿಲ ಯೋಗಿ ಪದ್ಯ ಸರಳವೇನೋ ಸರಿ, ಆ ಬದುಕಿದೆಯಲ್ಲ ಅದು ಅನನುಕರಣೀಯ ಅನ್ನುವುದನ್ನು ನಾವು ತಿಳ್ಕೋಬೋದು. ಇನ್ನು ಮಾನವ ಕುಲದ ಇತಿಹಾಸದಲ್ಲಿ ರೈತನು ಬದುಕು ಹಾದು ಬಂದ ರೀತಿಯನ್ನು ಮತ್ತು ಆತನ ಪರಿವರ್ತನೆ ಮತ್ತು ಮಾರ್ಪಾಡುಗಳನ್ನು ಕೂಡ, ಆ ಕೆಲಸವನ್ನು ಇಲ್ಲದೆ ಅವನು ನಿರಂತರವಾಗಿ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ದುಡಿವನ್ನು ನಿಲ್ಲಿಸದೆ ಜಗದ ಹೊಟ್ಟೆಗೆ ಅನ್ನ ಹಾಕುವ ಕಾಯಕದಲ್ಲಿ ರೈತ ನಿರತನಾಗಿರ್ತಾನೆ ಅನ್ನೋದು ಬಹಳ ಮುಖ್ಯ. ಇನ್ನು ನೇಗಿಲ ಯೋಗಿಯಾದ ರೈತ ಹಣ, ಅಧಿಕಾರ ಮುಂತಾದ ವ್ಯಸನಗಳಿಂದ, ಆಮಿಷಗಳಿಂದ ದೂರವಿದ್ದವನು. ಮುಂಚೂಣಿಯಲ್ಲಿ ಇಲ್ಲದಿದ್ದರೂ ಹಾಗೆ ಇದ್ದವರ ಹಿಂದಿನ ಶಕ್ತಿಯಾಗಿದ್ದನು. ರಂಗದ ಮುಂದೆ ಬರೆದಿದ್ದವನು ನಿಜ, ಆದರೆ ನೆಪಥ್ಯದಲ್ಲಿ ಇದ್ದು ಅನ್ನದಾತನಾದ ಅವನ ಸಾಧನೆ ದೊಡ್ಡದು, ಬೆಲೆಕಟ್ಟಲಾಗದು. ಮರೆಯಲ್ಲೇ ಇದ್ದರೂ ಮತ್ತು ಮರೆಯಲಾಗದ ವ್ಯಕ್ತಿ ಅಂತ ಹೇಳಿ ರೈತನನ್ನು ನಾವು ಗುಣದಾನ ಮಾಡ್ಬೋದು. ಆದ ಕಾರಣ ಅವನು ಯಾರಿಗೂ ಕಡಿಮೆ ಇರಲಿಲ್ಲ. ಸಮಾಜವಾದಿ ಚಿಂತಕ ರಾಮ ಮನೋಹರ ಲೋಹಿಯಾ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ: ಸ್ವಾತಂತ್ರ್ಯ ಹೋರಾಟಕ್ಕೆ ಚರಕ ಸ್ಫೂರ್ತಿ ಶಕ್ತಿಯಾಗಿ ಕೆಲಸ ಮಾಡಿದಂತೆ ಸ್ವತಂತ್ರ ಭಾರತಕ್ಕೆ ಗುದ್ದಲಿ ಪ್ರೇರಕ ಶಕ್ತಿಯಾಗಿ ರೈತನ ಬದುಕು ಹಸನಾಗಬೇಕೆಂದು ಸತ್ಯದ ಅರಿವು ಅನ್ನೋದು ಅವರಿಗಿತ್ತು ಅನ್ನುವ ಮಾತನ್ನು ನಾವು ಇಲ್ಲಿ ಉಲ್ಲೇಖವಾಗಿ ನಾವು ಮಾಡಬಹುದು ಮತ್ತು ಬಳಸಬಹುದು ಅನ್ನೋದು. ಇನ್ನು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಬಂದಾಗ ನಾವು ಒಂದನೇದು, ನೇಗಿಲ ಯೋಗಿ ಪದ್ಯ ಯಾವ ಸಂಕಲನದಲ್ಲಿದೆ? ಉತ್ತರ ಕೊಳಲು. ಕವಿ ಕುವೆಂಪು ಧರ್ಮ ಯಾವುದರ ಮೇಲೆ ನಿಂತಿದೆ ಎನ್ನುತ್ತಾರೆ? ಉತ್ತರ ನೇಗಿಲು. ಇನ್ನು ಮೂರನೇದು, ನೇಗಿಲ ಬಲದೊಳು ಡ್ಯಾಸ್ ಮೆರೆದರು, ಅಂದರೆ ವೀರರು ಮೆರೆದರು ಎನ್ನುವ ವಸ್ತುನಿಷ್ಠ ಮಾದರಿಗಳ ಪ್ರಶ್ನೆಗಳನ್ನು ಈ ಒಂದು ಅಧಿವೇಶನದಲ್ಲಿ ನಾವು ಗುರುತಿಸ್ಬೋದು ಅನ್ನೋದಕ್ಕೆ